ಇನ್ನು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದೆ. ಇವತ್ತು ಎರಡನೇ ದಿನದ ಭೂಮಿ ಅಗೆಯುವಂತಹ ಕಾರ್ಯ. ಇವತ್ತು ಏಕಕಾಲಕ್ಕೆ 2-3 ಕಡೆಗಳಲ್ಲಿ ಉತ್ಖನನವನ್ನು ಮಾಡುವ ಸಾಧ್ಯತೆ ಇದೆ. ಜೆಸಿಬಿಯನ್ನು ಬಳಸದೆ ಭೂಮಿಯನ್ನು ಅಗೆಯೋದಕ್ಕೆ ಕಾರ್ಮಿಕರನ್ನು ಬಳಸಿಕೊಂಡು ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಗುರುತು ಹಾಕಿದಂತಹ ಕಡೆ ಕಾರ್ಮಿಕರು ಅಗಿತಾರೆ. ಭೂಮಿಯನ್ನು ಅಗೆಯೋದಕ್ಕೆ ಕಾರ್ಮಿಕರು ಸಜ್ಜಾಗಿರುವಂತಹದ್ದು ಎಸ್ಐಟಿ ಕೂಡ ರೆಡಿ ಆಗಿದೆ. ನದಿ ತಟದಲ್ಲಿ ನಿನ್ನೆ ಉತ್ಖನನ ಮಾಡಿದ್ರಿಂದ ಜೆಸಿಬಿಯನ್ನು ಬಳಕೆ ಮಾಡಲಾಗಿತ್ತು, ಮಿನಿ ಹಿಟಾಚಿಯನ್ನು ಬಳಕೆ ಮಾಡಲಾಗಿತ್ತು. ನಿನ್ನೆಯೂ ಕೂಡ 12 ಸಿಬ್ಬಂದಿಗಳನ್ನು ಬಳಕೆ ಮಾಡಿಕೊಂಡಿದ್ರು. ಮೊದಲು 4 ಅಡಿ ತೋಡ್ತಾರೆ, ಅದಾದ ಮೇಲೂ ಕೂಡ ಯಾವುದೇ ಕುರುಹುಗಳು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಮಿನಿ ಹಿಟಾಚಿಯ ಮೂಲಕ ಆ ಕಡೆ ಉದ್ದ ಮತ್ತು ಅಗಲ ಅದರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಹೋಗಲಾಗಿತ್ತು. ಒಟ್ಟು 13 ಜಾಗಗಳನ್ನು ಆತ ಗುರುತಿಸಿದ್ದಾನೆ, ಅನಾಮಧೇಯ ವ್ಯಕ್ತಿ. ಅದರಲ್ಲಿ 1 ಜಾಗದಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಇನ್ನು 12 ಜಾಗ ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂಥದ್ದು. ಇವತ್ತು ಏಕಕಾಲಕ್ಕೆ 2-3 ಕಡೆಗಳಲ್ಲಿ ಎಸಿ ಸಮ್ಮುಖದಲ್ಲಿ ಅಥವಾ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಅಗೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತಿನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈ ಅನಾಮಧೇಯ ವ್ಯಕ್ತಿ ಹೇಳಿದ ರೀತಿಯಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ನಿನ್ನೆ ಎಲ್ಲರೂ ಕೂಡ ಅಲ್ಲಿಯ ಸ್ಥಳೀಯರು ಕೂಡ ಜಮಾಯಿಸಿದ್ರು ಏನಾದರೂ ಸಿಗುತ್ತಾ ಅಂಥೇಳಿ, ಬಟ್ ಸಿಕ್ಕಿಲ್ಲ. ಎಸ್ಐಟಿ ತನಿಖೆಯ ಮೇಲೂ ಕೂಡ ಸ್ಥಳೀಯರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. 13 ಜಾಗಗಳನ್ನು ಗುರುತು ಹಾಕುವಂತಹ ಕೆಲಸ ಕೂಡ ಈಗಾಗಲೇ ಆಗಿದೆ. ಇವತ್ತಿನ ಕಾರ್ಯಾಚರಣೆ ತುಂಬ ಮುಖ್ಯವಾಗುತ್ತೆ. ಇವತ್ತು ಕೂಡ ಏನೂ ಸಿಗಲಿಲ್ಲ ಅಂದರೆ ಈ ದೂರುದಾರನ ಮೇಲೆ ಮತ್ತಷ್ಟು ಅನುಮಾನಗಳು ಸಹಜವಾಗಿಯೇ ಮೂಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತೇಳಿ. ಆಮೇಲೆ ಈ ರೀತಿಯ ಪ್ರಕರಣಗಳಲ್ಲಿ ಯೂಶಲಿ ಈ ರೀತಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸ ಆಗಲ್ಲ. ಕಾರಣ ಮೂಳೆ ಅಥವಾ ಬುರುಡೆಗಳು ನಾಶವಾಗುವಂತಹ ಸಾಧ್ಯತೆಯ ಹಿನ್ನೆಲೆಯಲ್ಲಿ, ಯಾಕೆಂದರೆ 20-25 ವರ್ಷದ ಹಿಂದಿನ ಕಳೆಬರಗಳಾಗಿರೋದ್ರಿಂದ ಮನುಷ್ಯರನ್ನು ಬಳಕೆ ಮಾಡಿಕೊಂಡು ಕಾರ್ಮಿಕರನ್ನೇ ಬಳಕೆ ಮಾಡಿಕೊಂಡು ಭೂಮಿ ಅಗೆಯುವಂತಹ ಕೆಲಸ ಆಗುತ್ತೆ. ಅದಾದಮೇಲೆ ದೂರುದಾರ ಏನೇನು ಕೇಳ್ತಾನೋ ಅದೆಲ್ಲವನ್ನೂ ಕೂಡ ಈ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಪ್ರೊವೈಡ್ ಮಾಡಬೇಕಾಗುತ್ತೆ. 13 ಸ್ಥಳಗಳನ್ನು ಗುರುತು ಮಾಡಿದ್ರಲ್ಲ, ಅದರಲ್ಲಿ 1 ಸ್ಥಳದಲ್ಲಿ ಮಾತ್ರ ನಿನ್ನೆ ಭೂಮಿ ಅಗೆಯೋ ಕೆಲಸವನ್ನು ಮಾಡಿದರು. ಇವತ್ತು 2ನೇ ಸ್ಥಳದಲ್ಲಿ ಭೂಮಿಯನ್ನು ಅಗೆಯುವಂತಹ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಭಾಗದಲ್ಲಿ ಶವಶೋಧ ಕಾರ್ಯ ಮುಂದುವರಿಯುತ್ತೆ. ಅನಾಮಿಕ ಗುರುತಿಸಿರುವ 2ನೇ ಸ್ಥಳದ ಉತ್ಖನನ ಕಾರ್ಯ ಇವತ್ತು. ನಿನ್ನೆ ಕುರುಹು ಸಿಗದ ಹಿನ್ನೆಲೆಯಲ್ಲಿ ಇವತ್ತು ಇನ್ನೊಂದು ಜಾಗವನ್ನು ಅಗೆಯುವ ಕಾರ್ಯ, ಅರಣ್ಯ ಪ್ರದೇಶವಾದ ಹಿನ್ನೆಲೆಯಲ್ಲಿ ಕಾರ್ಮಿಕರನ್ನ ಬಳಸಿ ಅಗೆಯುವ ಕಾರ್ಯ ನಡೆಯುತ್ತೆ. ಹಾಗಾದರೆ ಇವತ್ತಾದರೂ ಸಿಗುತ್ತಾ ದೂರುದಾರನ ಆರೋಪಕ್ಕೆ ಸಾಕ್ಷಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ 10 ಗಂಟೆ ನಂತರ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆರಂಭ ಆಗುತ್ತೆ. 10-10:30 ವೇಳೆಗೆ ದೂರುದಾರನನ್ನು ಕರ್ಕೊಂಡು ಬರ್ತಾರೆ. ಎಗೈನ್ ನಿನ್ನೆ ಥರನೇ ತಾಲೂಕು ತಹಶೀಲ್ದಾರ್ ಇರಬಹುದು ಅಥವಾ ಎಸಿ ಇರಬಹುದು, ವೈದ್ಯರು ಇರಬಹುದು, ಎಲ್ಲರನ್ನೂ ಕೂಡ ಕರ್ಕೊಂಡು ಬರಬೇಕಾಗುತ್ತೆ. ದೊಡ್ಡ ಚಾಲೆಂಜ್ ಇದು. ಹಂಗೆ ನೋಡೋಕ್ಕೆ ಹೋದರೆ ನಿಮಗೆ ಅಷ್ಟು ಈಸಿಯಾಗಿ ಸಿಗುವಂಥ ಕೆಲಸ ಅಲ್ಲ. ಇವತ್ತೇನೋ ಡಾಗ್ ಸ್ಕ್ವಾಡನ್ನು ಕೂಡ ಬಳಸ್ಕೋತಾರೆ ಅಂತಕ್ಕಂಥ ಮಾಹಿತಿ ಇದೆ. ನೋಡೋಣ, ಆ ಪ್ರಯತ್ನಗಳು ಕೂಡ ಆಗಬಹುದು. ಎಲ್ಲ ಮಂಗಳೂರಿನಿಂದ ಏನೇನು ಬೇಕು ಅವರಿಗೆ ಎಲ್ಲ ಸಲಕರಣೆಗಳನ್ನು ತರಿಸ್ಕೋತಾ ಇದ್ದಾರೆ. ತರಿಸ್ಕೊಂಡು ಪ್ರಿಪ್ರೇಷನ್ಸ್ ಎಲ್ಲವೂ ಕೂಡ ಆರಂಭ ಆಗುತ್ತೆ, ಆಗಿದೆ. ಈಗಾಗಲೇ 10-10:30 ಅಷ್ಟೊತ್ತಿಗೆ ಈ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡೆಯೋಣ. ದೀಪಕ್, ನಿನ್ನೆ ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಕುರುಹು ಸಿಗಲಿಲ್ಲ. ಫೈನ್, ಇವತ್ತಿನ ಕಾರ್ಯಯೋಜನೆ ಹೇಗೆ ಅಂತ ಹಾಗಾದರೆ? ಹೌದು, ನಿನ್ನೆ ಥರ ಇವತ್ತು ಕೂಡ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಈಗಾಗಲೇ 1 ಸುತ್ತಿನ ಮಾತುಕತೆಯನ್ನು ನಡೆಸಲಿಕ್ಕಿದ್ದಾರೆ. ಇನ್ನು 10-15 ನಿಮಿಷದಲ್ಲಿ ಎಲ್ಲ ಅಧಿಕಾರಿಗಳು ಜಮಾಗೊಳ್ತಾರೆ. ಆನಂತರ ಕಂದಾಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ, ಅದರ ಜೊತೆಗೆ ವೈದ್ಯರ ತಂಡ ಮತ್ತು ಫೋರೆನ್ಸಿಕ್ನ ತಂಡ KMCಯಿಂದ ಒಬ್ಬೊಬ್ಬರಾಗಿ ಈಗ ಬರ್ತಾ ಇದ್ದಾರೆ. ಬಂದ ನಂತರ ಅವರು ಇವತ್ತಿನ ಕಾರ್ಯಾಚರಣೆ ಹೇಗೆ ಅನ್ನೋದನ್ನು ಒಂದು ಸುತ್ತಿನ ಮಾತುಕತೆಯನ್ನು ಮೀಟಿಂಗನ್ನು ಮಾಡ್ತಾರೆ. ಅನುಚೇತ್ ಅವರು ಮತ್ತು ಜಿತೇಂದ್ರ ದಯಾಂ ಇವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುವಂಥದ್ದು. ಹಾಗಾಗಿ ಒಬ್ಬೊಬ್ಬರೇ ಅಧಿಕಾರಿಗಳ ತಂಡ SIT ಕಚೇರಿಯತ್ತ ಬರ್ತಾ ಇದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ SP ಅವರು, ದಯಾಂ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಇವತ್ತು ಏನೇನು ಮೀಟಿಂಗ್ ಆಗ್ತದೆ ಅನ್ನೋದನ್ನು ಒಂದು ಸುತ್ತಿನ ಮಾತುಕತೆಯ ಮೂಲಕ ವಿವರಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಆನಂತರ ನಿನ್ನೆ ಥರ ದೂರುದಾರ ಮುಸುಕುದಾರಿ ವ್ಯಕ್ತಿ ಈ ಸ್ಟೇಷನ್ಗೆ ಬಂದ ನಂತರ
ಅಲ್ಲಿಂದ ಎಲ್ಲ ಅಧಿಕಾರಿಗಳ ತಂಡ ನೇರವಾಗಿ ಸ್ಪಾಟ್ಗೆ ಹೋಗ್ತಾರೆ, ಅಂದರೆ ನೇತ್ರಾವತಿ ತಟಕ್ಕೆ ಹೋಗ್ತಾರೆ. ಇವತ್ತು ಉತ್ಖನನ ಮಾಡಲಿಕ್ಕೆ 2-3 ಜಾಗಗಳನ್ನು ಗುರುತಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಆ 2-3 ಜಾಗಗಳಲ್ಲೂ ಕೂಡ ಅದು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಉತ್ಖನನ ಮಾಡೋದು ನೆನ್ನೆ ಅಷ್ಟು ಈಸಿ ಅಲ್ಲ. ನೆನ್ನೆ ಒಂಥರದ ಟಫ್ ಆಗಿದ್ರೆ, ಅಂದರೆ ನೇತ್ರಾವತಿ ನದಿ ತೀರದಲ್ಲೇ ಬಹಳಷ್ಟು ನೀರಿನ ಫ್ಲೋ ಇರೋದ್ರಿಂದ ಅಲ್ಲಿ ಉತ್ಖನನ ಮಾಡೋದು ಬಹಳಷ್ಟು ಕಷ್ಟ ಆಗಿತ್ತು. ಆನಂತರ ಮಿನಿ JCB ಅನ್ನು ಬಳಸ್ಕೊಂಡು ಆ ನೀರನ್ನು ಫ್ಲೋ ಬಿಡಲಿಕ್ಕೆ ಒಂದು ಕಣಿವೆ ಥರ ಮಾಡಿಕೊಟ್ಟಿದ್ರು. ಅಲ್ಲಿ 10-15 ಅಡಿಯಷ್ಟು ಉತ್ಖನನ ಮಾಡಿದ್ರು ಕೂಡ ಅಲ್ಲಿ ಯಾವುದೇ ಕುರುಹುಗಳು ಪತ್ತೆ ಆಗಿರಲಿಲ್ಲ. ಇವತ್ತು ಸ್ವಲ್ಪ ಬೆಟ್ಟದ ಜಾಗ, ಅಲ್ಲಿಗೆ JCB ಹೋಗೋದು ಬಹಳಷ್ಟು ಕಷ್ಟಕರ ಅಂತ ಹೇಳಿ, ಹಾಗಾಗಿ ಮ್ಯಾನ್ ಪವರನ್ನು ಬಳಸ್ಕೊಂಡೇ ಅಲ್ಲಿ ಉತ್ಖನನ ಮಾಡ್ಬೋದು. 2-3 ಕಡೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ ಅರವಿಂದ್. ಯಾಕಂದರೆ ನಿನ್ನೆ ಬೆಳಗ್ಗೆಯಿಂದ ಸಂಜೆ 6:30ವರೆಗೂ ಕೂಡ ಕೇವಲ ಒಂದು ಜಾಗ ಮಾತ್ರ ಆಗಿರುವಂಥದ್ದು. 12 ಜಾಗಗಳಿವೆ. 12 ದಿವಸ ಕಾಯುವುದು ಬಹಳಷ್ಟು ಕಷ್ಟ. ಯಾಕಂದರೆ ನೂರಾರು ಜನ ಅಧಿಕಾರಿಗಳು, ಸಿಬ್ಬಂದಿಗಳು ಈ ಕೆಲಸದ ಹಿಂದೆ ಬಿದ್ದಿದ್ದಾರೆ. ತಹಶೀಲ್ದಾರ್ ಅವರು, AC ಅವರು ಬೆಳಗ್ಗೆಯಿಂದ ಸಂಜೆಯ ತನಕ ಸಾರ್ವಜನಿಕ ಕೆಲಸವನ್ನು ಎಲ್ಲವನ್ನ ಬಿಟ್ಟು ಈ ಒಂದು ಕುರುಹು ಪತ್ತೆ ಆಗ್ತದ ಅನ್ನುವಂಥ ಹಿನ್ನೆಲೆಯಲ್ಲಿ ಬಿದ್ದಿರೋದ್ರಿಂದ ಅದನ್ನು ಮತ್ತಷ್ಟು ಡಿಲೇ ಮಾಡೋದು ಕಷ್ಟ. ಹಾಗಾಗಿ ಆದಷ್ಟು ಬೇಗ ಈ ಒಂದು ತನಿಖೆಯನ್ನು ಪೂರ್ಣಗೊಳಿಸುವಂತಹ ಒಂದು ಟಾರ್ಗೆಟ್ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅರವಿಂದ್. ದೀಪಕ್, ನಿನ್ನೆ ಮೊದಲ ಜಾಗವನ್ನು ಅಗೆಯುವಂತಹ ಕೆಲಸ ಆಯಿತು, ಅಲ್ಲಿ ಸಣ್ಣದೊಂದು ಕುರುಹು ಕೂಡ ಸಿಗಲಿಲ್ಲ. ಇವತ್ತು 2-3 ಜಾಗಗಳನ್ನು ಅಗೆಯುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದಿಷ್ಟು ಹಿಂಟ್ ಕೂಡ ಸಿಗ್ತಾ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ಇವತ್ತಿನ ಬೆಳವಣಿಗೆಗಳು ತುಂಬ ನಿರ್ಣಾಯಕವಾಗುತ್ತಾ ಅಂತ ಹೇಳಿ? ಖಂಡಿತ. ನಿನ್ನೆ ಸ್ಥಳದಲ್ಲಿದ್ದವರು ಬಹಳಷ್ಟು ಜನ ಸಾರ್ವಜನಿಕರು ಕುತೂಹಲಿಗಳಾಗಿದ್ದರು. ಯಾಕಂದರೆ ಮಾಧ್ಯಮಗಳಲ್ಲಿ ಕಳೆದ 1 ವಾರದಿಂದ ಈ ಬಗ್ಗೆ ಚರ್ಚೆ ಆಗ್ತಿರೋದ್ರಿಂದ ಯಾವುದಾದ್ರೂ ಕುರುಹುಗಳು ಇದೆಯಾ ಅನ್ನುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಹೇಳಿಕೆಗಳು ಕೂಡ ಬರ್ತಾ ಇದೆ. 50-60 ವರ್ಷಗಳಿಂದ ಅಲ್ಲಿ ಹೋಟೆಲ್ ಉದ್ಯಮವನ್ನು ಮಾಡ್ಕೊಂಡಿರುವಂಥವರು ಮತ್ತು ಅಲ್ಲಿ ನಿರ್ವಹಣೆ ಮಾಡುವಂಥವ್ರು ಹೇಳೋದು, ಇಲ್ಲಿ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಅನಾಥ ಶವಗಳು ಸಿಗ್ತದೆ, ಘಟ್ಟದ ಮೇಲಿಂದ ಮೃತದೇಹಗಳು ಹರಿದು ಬಂದು ಸಂಪೂರ್ಣವಾಗಿ ಅದು ಕೊಳೆತ ಸ್ಥಿತಿಯಲ್ಲಿ ಇರ್ತದೆ. ಹಾಗಾಗಿ ಪೊಲೀಸರು ಅಲ್ಲೇ ಬಂದು ಮಹಾಜರು ಮಾಡಿ ನದಿ ತಟದಲ್ಲಿ ಮತ್ತು ಸುತ್ತಮುತ್ತಲ ಅರಣ್ಯ ಪ್ರದೇಶಗಳಲ್ಲಿ ಅವರಿಗೆ ದಫನ್ ಮಾಡಿದಂತಹ ಸಾಕಷ್ಟು ಉದಾಹರಣೆಗಳಿವೆ. ನಾವು ಕೂಡ ಅಲ್ಲಿ ಸಹಿ ಹಾಕಿದ್ದೇವೆ. ಹಾಗಾಗಿ ಅಂತಹ ಕಳೆಬರಗಳು ಸಿಕ್ಕಿದ್ರೂ ಸಿಕ್ಕಬಹುದು ಅನ್ನುವಂಥದ್ದು. ಯಾಕಂದ್ರೆ ಈ ಅನಾಮಿಕ ವ್ಯಕ್ತಿ ಅದೇ ಕೆಲಸವನ್ನ 20 ವರ್ಷಗಳ ಕಾಲ ಮಾಡ್ತಾ ಇದ್ದ, ಆತನಿಗೆ ಅದೇ ಕೆಲಸ ಇತ್ತು. ಅದರ ಜೊತೆಗೆ ಮೃತದೇಹಗಳು ನೇತ್ರಾವತಿ ನದಿ ತೀರದಲ್ಲಿ ಹರಿದು ಬಂದಂತಹ ಸಂದರ್ಭದಲ್ಲಿ ಆ ಮೃತದೇಹವನ್ನ ಮೇಲಕ್ಕೆತ್ತಿ ಅಲ್ಲಿ ಪೊಲೀಸ್ ಪ್ರೊಸೀಜರ್ ಆಗುವಂತ ಸಂದರ್ಭದಲ್ಲಿ ಆತ ಕೂಡ ಅಲ್ಲಿ ಪಂಚನಾಮೆಯನ್ನ ಮಾಡ್ತಾ ಇದ್ದ. ಹಾಗಾಗಿ ಆತ ಅಲ್ಲಿ ಎಲ್ಲೆಲ್ಲಿ ಮೃತದೇಹವನ್ನ ಗುರುತಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಆದರೆ ಒಂದು ಕನ್ಫ್ಯೂಷನ್ ಅವನಿಗೆ ಕಾಡ್ತಾ ಇದೆ. ಆತ ಮರಗಳನ್ನ ಲೆಕ್ಕ ಹಾಕೊಂಡು ಇಂತಹ ಜಾಗದಲ್ಲಿ ದಫನ್ ಮಾಡಿದ್ದೇನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಆದರೆ ನಿನ್ನೆ ಆ ವ್ಯಾಪ್ತಿ ಬಿಟ್ಟು ಸುತ್ತಮುತ್ತಲಿನ ಜಾಗಗಳು 15-20 ಅಡಿಗಳವಷ್ಟು ಅಗಲದ ಒಂದು ಅಲ್ಲಿ ಉತ್ಖನನ ಮಾಡಿದ್ರೂ ಕೂಡ ಆತನಿಗೆ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ಹಾಗಾಗಿ ಒಂದು ಕನ್ಫ್ಯೂಷನ್ ಇದೆ ಅವನಿಗೆ, ತಾನು ಗುರುತಿಸಿದ ಜಾಗ ಅದೇ, ಯಾಕಂದ್ರೆ 15-20 ವರ್ಷದ ಹಿಂದಿನ ಒಂದು ಘಟನೆ ಆಗಿರೋದ್ರಿಂದ ಅದನ್ನ ನೆನಪು ಮಾಡಿಕೊಂಡು ಮತ್ತೆ ಅವ ಅಲ್ಲಿ ಇವತ್ತು ಸ್ಥಳವನ್ನ ಗುರುತಿಸಿ ಇಲ್ಲೇ ಇದೆ ಅನ್ನುವಂತ ಮಾಹಿತಿಗಳನ್ನ ಕೊಡಬೇಕಾಗ್ತದೆ. ಹಾಗಾಗಿ ಆ ಕನ್ಫ್ಯೂಷನ್ ನಡುವೆ ಈ ಒಂದು ಉತ್ಖನನ ನಡೀತಾ ಇದೆ. ಪ್ರೇಮ್. ಓಕೆ ದೀಪಕ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.